94 ವರ್ಷದ ಇವರು ನಿರ್ದೇಶನ ಮಾಡಿದ್ದಾರೆ ಅಂಡ್ ಆ ಸಿನಿಮಾ ಬಿಡುಗಡೆಗೂ ರೆಡಿ ಇದೆ. ಕರೆಕ್ಟ್ ರಿಯಲ್ ಪ್ಯಾನ್ ಇಂಡಿಯಾ అంటే ಪುಷ್ಪಕ್ ವಿಮಾನ. I want to tell you I am not retired. ಅಣ್ಣವರ ಕೆರಿಯರ್ ನ ಬೆಸ್ಟ್ ಸಿನಿಮಾಗಳ ಲಿಸ್ಟ್ ಅಲ್ಲಿ ಇವರು ನಿರ್ದೇಶನ ಮಾಡಿರೋ ಸಿನಿಮಾಗಳು ಇವೆ. ಕನ್ನಡ, ತಮಿಳು, ತೆಲುಗು, ಇಂಗ್ಲಿಷ್, ಹಿಂದಿ ಸೇರಿದಂತೆ ಸಾಕಷ್ಟು ಭಾಷೆಗಳಲ್ಲಿ 60ಕ್ಕೂ ಹೆಚ್ಚಿನ ಸಿನಿಮಾಗಳನ್ನ ಇವರು ನಿರ್ದೇಶನ ಮಾಡಿದ್ದಾರೆ. ಭಾರತದ ಮೋಸ್ಟ್ ಇನ್ನೋವೇಟಿವ್ ಡೈರೆಕ್ಟರ್ ಅಂತ ಇವರನ್ನ ಕರೀತಾರೆ. 2 ನ್ಯಾಷನಲ್ ಅವಾರ್ಡ್, 5 ನಂದಿ ಅವಾರ್ಡ್, 3 ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, 3 ಫಿಲ್ಮ್ ಫೇರ್ ಹಾಗೂ 2011ರಲ್ಲಿ ಫಿಲ್ಮ್ ಫೆಡರೇಷನ್ ಆಫ್ ಇಂಡಿಯಾದ ಕಡೆಯಿಂದ ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ಪಡೆದಂತವರು ಬೇರೆ ಯಾರು ಅಲ್ಲ, ಸಂಗೀತಂ ಶ್ರೀನಿವಾಸ ರಾವ್ ಅವರು. ಇದು ಡೇ 29 ಆಫ್ 50 ಡೇ ಚಾಲೆಂಜ್. ಇವತ್ತಿನ ಸಿನಿಮಾಗಳು ಸಂಗೀತಂ ಶ್ರೀನಿವಾಸ ರಾವ್ ಅವರು ನಿರ್ದೇಶನ ಮಾಡಿರುವ ಕನ್ನಡದ ಪ್ರಮುಖ ಚಿತ್ರಗಳ ಲಿಸ್ಟ್ ಅನ್ನ ನಾನು ತಂದಿದ್ದೀನಿ. ಹಾಲು ಜೇನು, ಚಲಿಸುವ ಮೋಡಗಳು, 2 ನಕ್ಷತ್ರಗಳು, ಶ್ರಾವಣ ಬಂತು, ಜ್ವಾಲಾಮುಖಿ ಅಂಡ್ ನನ್ನ ಮೋಸ್ಟ್ ಫೇವರೆಟ್ ಕಾಮಿಡಿ ಸಿನಿಮಾ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಆನಂದ್, ಶ್ರುತಿ ಸೇರಿದಾಗ, ದೇವತಾ ಮನುಷ್ಯ, ಚಿರಂಜೀವಿ ಸುಧಾಕರ, ಕ್ಷೀರಸಾಗರ, ಬೆಳ್ಳಿಯಪ್ಪ ಬಂಗಾರಪ್ಪ, ಟುವಿ ಟುವಿ ಟುವಿ, ಮೇಕಪ್. ಅಣ್ಣವರ 200ನೇ ಸಿನಿಮಾ ಆಗ್ಬೇಕಿದ್ದ ಅಮೋಘ ವರ್ಷ ನೃಪತುಂಗವನ್ನ ಇವರು ನಿರ್ದೇಶನ ಮಾಡಬೇಕಿತ್ತು, ಆದ್ರೆ ಕಾರಣಾಂತರಗಳಿಂದ ಅದು ಆಗ್ಲಿಲ್ಲ. ಹಾಗೆ ಸಾಕಷ್ಟು ಸಿನಿಮಾಗಳಲ್ಲಿ ಮ್ಯೂಸಿಕ್ ಕೂಡ ಕಂಪೋಸ್ ಮಾಡಿದ್ದಾರೆ. ಅದರಲ್ಲಿ ಅಣ್ಣವರ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಮತ್ತೆ ಶಿವಣ್ಣ ಅವರ ಸಂಯುಕ್ತ ಸಿನಿಮಾಗಳು ಕೂಡ ಇದೆ. ನಿಮಗೆ ಇವರ ನಿರ್ದೇಶನದ ನೆಚ್ಚಿನ ಕನ್ನಡ ಸಿನಿಮಾ ಯಾವುದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. I want to tell you I am not retired.